ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಅಬ್ಬರಿಸ್ತಾ ಇರುವಂತಹ ಮಳೆ ಉತ್ತರ ಕರ್ನಾಟಕದಲ್ಲಿ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ನದಿಗಳೆಲ್ಲವೂ ಭೋರ್ಗರೆತಾಯಿತು, ಸೇತುವೆಗಳು ಮುಳುಗಿದ್ರೆ, ಗ್ರಾಮಗಳು ಜಲಾವೃತ ಆಗ್ತಿದೆ. ಮಳೆ ಬರಲಿ ಎನ್ನುತ್ತಾ ಇದ್ದವರು ಸಾಕಪ್ಪ ಸಾಕು ಎನ್ನುವಂತಾಗ್ಬಿಟ್ಟಿದೆ. ನೀರು ಎಲ್ಲಿ ನೋಡಿದ್ರೋ ನೀರು. ರಸ್ತೆ ಯಾವುದೋ, ಸೇತುವೆ ಎಲ್ಲಿದೆ ಒಂದೋ ಗೊತ್ತಾಗ್ತಿಲ್ಲ. ದೇವರಿಗೂ ಜಲ ದಿಗ್ಬಂಧನ ಬಿದ್ದಿದೆ. ಗ್ರಾಮಗಳತ್ತ ನದಿ ನೀರು ನುಗ್ಗಿದೆ. ಜಲಾಸುರನ ರೌದ್ರಾವತಾರ ಕ್ಷಣ ಕ್ಷಣಕ್ಕೂ ಬೆಚ್ಚಿ ಬೀಳಿಸ್ತಿದೆ. ತುಂಗಾ ಡ್ಯಾಂನಿಂದ ನೀರು ರಿಲೀಸ್, ಹೊನ್ನಾಳಿಯಲ್ಲಿ ಆತಂಕ. ಶಿವಮೊಗ್ಗ ತಾಲೂಕಿನ ಗಾಜನೂರು ಬಳಿಯ ತುಂಗಾ ಡ್ಯಾಂನಿಂದ 70,000 ಕ್ಯೂಸೆಕ್ ನೀರನ್ನ ತುಂಗಭದ್ರಾ ನದಿಗೆ ಬಿಡಲಾಗಿದೆ. ಇದರಿಂದ ದಾವಣಗೆರೆ ಜಿಲ್ಲೆಯಲ್ಲಿ ತುಂಗಭದ್ರೆ ಮೈದುಂಬಿ ಹರಿಯುತ್ತಿದ್ದು, ಹೊನ್ನಾಳಿ ಪಟ್ಟಣದ ಬಾಲರಾಜ್ ಘಾಟ್ ಹಾಗೂ ಹರಿಹರ ನಗರದ ಗಂಗಾನಗರದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಬೆಳಗಾವಿಯಲ್ಲಿ 22 ಸೇತುವೆ ನುಂಗಿದ ಕೃಷ್ಣೆ, ದೂದ್ಗಂಗಾ, ಘಟಪ್ರಭಾ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆ ಆಗ್ತಿದ್ದು, ಬೆಳಗಾವಿಯಲ್ಲಿ 7 ನದಿಗಳು ಭೋರ್ಗರೆಯುತ್ತಿವೆ. ಕೃಷ್ಣ, ದೂದ್ಗಂಗಾ, ಘಟಪ್ರಭಾ ನದಿಯೊಡಲು ಉಕ್ಕುತ್ತಿದೆ. ಕೃಷ್ಣಾ ನದಿಗೆ 1.70 ಲಕ್ಷ ಕ್ಯೂಸೆಕ್ ನೀರು ಹರಿದು ಬರ್ತಿದೆ. ದೂದ್ಗಂಗಾ ನದಿಗೆ 32,730 ಕ್ಯೂಸೆಕ್ ನೀರು ಬಂದು ಸೇರ್ತಿದೆ. ಎಲ್ಲ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ದೂದ್ಗಂಗಾ ನದಿ ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮವನ್ನೇ ಆವರಿಸಿದೆ. ಮನೆಗಳೇ ಮುಳುಗುತ್ತಿವೆ. ಪಶು ಆಸ್ಪತ್ರೆ, ಯಲ್ಲಮ್ಮ, ಗಣಪತಿ, ದತ್ತ ಮಂದಿರ, ಗಾಡಗೆ ಮಹಾರಾಜ ಸನ್ನಿಧಿಯನ್ನು ನೀರು ಆವರಿಸಿದೆ. ಹೊನ್ನರಗಿ ಗ್ರಾಮದಲ್ಲಿ ಲಕ್ಷ್ಮೀನಾರಾಯಣ ದೇಗುಲ ನೀರಿನಲ್ಲಿ ಮುಳುಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ 25 ಸೇತುವೆಗಳು ಮುಳುಗಿವೆ. ಘಟಪ್ರಭಾ ನದಿ ನೀರಿಗೆ ಗೋಕಾಕ್, ಮೂಡಲಗಿಯಲ್ಲಿ 10 ಸೇತುವೆಗಳು ಜಲಾವೃತಗೊಂಡಿದ್ದು, ಸಾವಿರಾರು ಎಕರೆ ಕಬ್ಬಿನ ಬೆಳೆಗಳು ಸ್ವಾಹವಾಗಿದೆ. ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಡ್ಯಾಂ ಭರ್ತಿಯಾಗಿದ್ದು, ಘಟಪ್ರಭೆಗೆ 10,000 ಕ್ಯೂಸೆಕ್ ನೀರು ಬಿಡುಗಡೆಗೆ ಸಿದ್ಧತೆ ನಡೆಸಿದೆ. ನದಿ ತೀರದ ಜನ ಸುರಕ್ಷಿತ ಪ್ರದೇಶಗಳಿಗೆ ತೆರಳುವಂತೆ ಸೂಚಿಸಲಾಗಿದೆ. ಇನ್ನು ಬೆಳಗಾವಿ, ಖಾನಾಪುರ, ನಿಪ್ಪಾಣಿ, ಚಿಕ್ಕೋಡಿ, ಹುಕ್ಕೇರಿ, ಬೈಲಹೊಂಗಲ, ಕಿತ್ತೂರು ತಾಲೂಕಿನ ಶಾಲೆಗಳಿಗೆ 2 ದಿನ ರಜೆ ಘೋಷಿಸಲಾಗಿದೆ. ರಾಯಚೂರಿನಲ್ಲೂ ನೆರೆ ಕಂಗೆಡಿಸಿದೆ. ಲಿಂಗಸಗೂರಿನ ಶೀಲಹಳ್ಳಿ ಸೇತುವೆ ಕೃಷ್ಣೆ ನೀರಲ್ಲಿ ಮುಳುಗಿದೆ. ಹಂಚಿನಾಳ, ಯರಗೋಡಿ, ಯಳಗೊಂದಿ, ಕಡದರಗಡ್ಡಿ ಸೇರಿದಂತೆ ಹಲವು ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.